ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಿನ್ನೆ ಎಪಿಸೋಡ್ನ ಶುರುವಿನಲ್ಲಿ ಧನರಾಜ್ ಅವರು ಮತ್ತೆ ರಜತ್ ಅವರು ಏನೊಂದು ಮಾತಿನ ಚಕಮಕಿ ಮತ್ತೆ ಕೈ ಮಿಲಾಯಿಸುವಿಕೆ ಆಗಿರುತ್ತಲ್ವಾ, ಅದೆಲ್ಲ ಆದ್ಮೇಲೆ ಧನರಾಜ್ ಅವರು ಅಳೋದಕ್ಕೆ ಶುರು ಮಾಡ್ತಾರೆ ಹನುಮಂತನ ಒಟ್ಟಿಗೆ. ಬಟ್ ಹನುಮಂತ ಅವರು ಕನ್ಸೋಲ್ ಮಾಡುವಂತಹ ಪ್ರಯತ್ನ ಮಾಡ್ತಾರೆ. ಧನರಾಜ್ ಅವರಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಸ್ವಲ್ಪ ಇನ್ಸೆಕ್ಯೂರಿಟಿ ಕಾಡ್ತಾ ಇದೆ. ಅಫ್ಕೋರ್ಸ್ ರಜತ್ ಅವರು ಧನರಾಜ್ ಅವರನ್ನ ಮಾತಾಡಿಸಿದಂತಹ ರೀತಿ ತುಂಬಾ ತಪ್ಪು. ಮಗು ಅಂತ ಹೇಳೋದು ಅಥವಾ ಪಾಪು ಅಂತ ಹೇಳೋದು, ನಿಂದೇನೋ ನಡೆಯಲ್ಲ ಅನ್ನೋ ರೀತಿಯಲ್ಲಿ ತುಂಬಾ ಅವರನ್ನ ಕೀಳಾಗಿ ಕಾಣ್ತಾ ಇದ್ದಾರೆ. ಅದು ತಪ್ಪೇನೆ. ಬಟ್ ಧನರಾಜ್ ಅವರು ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಮಾತಾಡಿದ್ರಲ್ವಾ ಮೊನ್ನೆ ಎಪಿಸೋಡ್ ಅಲ್ಲಿ, ಅದನ್ನ ಹಂಗೆ ಅವರು ಸ್ಟ್ರಾಂಗ್ ಹೆಡೆಡ್ ಆಗಿ ಇರ್ಬೇಕಾಗುತ್ತೆ. ಬಟ್ ಈಗ ಹತ್ಬಿಟ್ರೆ ಈಗೇನು ಅದು ವೀಕ್ನೆಸ್ ಆಗೋಗುತ್ತೆ. ಬಟ್ ಅವರು ತುಂಬಾ ಹತ್ರು. ಬಿಕಾಸ್ ಧನರಾಜ್ ಅವರನ್ನ ನೋಡ್ತಾ ಇದ್ರೆ ಅವ್ರು ಬಹುಶಃ ಈ ತರ ಸಿಚುವೇಶನ್ ಗಳನ್ನ, ಈ ರೀತಿಯ ಮನುಷ್ಯರುಗಳನ್ನ ಬಹುಶಃ ಫೇಸ್ ಮಾಡಿರ್ಲಿಕ್ಕಿಲ್ಲ ಅವರ ಹಿಂದಿನ ಯಾಕಂದ್ರೆ ಜೀವನದಲ್ಲಿ ಇಲ್ಲಿ ತನಕ. ಸೊ ಹಾಗಾಗಿ ಅವ್ರಿಗೆ ತುಂಬಾ ಕಂಬ್ಯಾಟ್ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಸೊ ಅವ್ರಿಗೋಸ್ಕರ ಅವರು ಸ್ಟ್ಯಾಂಡ್ ತಗೊಳ್ಳೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಅಫ್ಕೋರ್ಸ್ ಬಿಗ್ ಬಾಸ್ ಮನೆ ಅವ್ರಿಗೆ ಎಲ್ಲವನ್ನು ಕಲ್ಸಿರುತ್ತೆ ಈಗಾಗಲೇ ಅವ್ರು ತುಂಬಾ ಸ್ಟ್ರಾಂಗ್ ಕೂಡ ಆಗಿರ್ತಾರೆ ಒಳಗಡೆಯಿಂದ. ಹೊರಗಡೆ ಲೈಫ್ಗೆ ಬಂದಾಗ ಹೇಗೆ ಜೀವನ ಮಾಡ್ಬೇಕು ಅನ್ನೋದು ಗೊತ್ತಾಗಿರುತ್ತೆ. ಬಟ್ ಸ್ಟಿಲ್ ಒಳಗಡೆ ಅವರಿಗೆ ಮತ್ತು ಕೂಡ ಈ ರೀತಿಯ ಸಿಚುವೇಶನ್ ಬಂತಲ್ಲ ಅನ್ನೋ ಕಾರಣಕ್ಕೆ ಅಳ್ತಾ ಇದ್ರು. ಸೊ ಇದಾದ್ಮೇಲೆ ಇನ್ಫ್ಯಾಕ್ಟ್ ಹೇಳ್ಬೇಕು ಅಂತಂದ್ರೆ ಈ ಅಳ್ತಾ ಇದ್ದಿದ್ದು ಎಷ್ಟು ಮಟ್ಟಿಗೆ ಅದು ಸಮಸ್ಯೆ ಆಯ್ತು ಮುಂದಕ್ಕೆ ಅಂತ ಹೇಳಿದ್ರೆ, ಅವರ ಫ್ರೆಂಡ್ ಆದಂತಹ ಹನುಮಂತನೇ ಆ ಒಂದು ಪಾಯಿಂಟ್ ಅನ್ನ ಇಟ್ಕೊಂಡು ಅವರನ್ನ ವೀಕ್ ಅಥವಾ ತುಂಬಾ ಅಂದ್ರೆ ಸ್ಟ್ರಾಂಗ್ ಅಲ್ಲ ಅನ್ನುವಂತಹ ಒಂದು ಮೆಂಟಾಲಿಟಿಗೆ ಒಂದು ಏನೋ ಒಂದು ಎಕ್ಸಾಂಪಲ್ ಕೊಡುವಾಗ ಅವ್ರ ಹೆಸರೇ ತಗೊಳ್ತಾರೆ, ಧನರಾಜ್ ಅವರ ಹೆಸರನ್ನ ತಗೊಳ್ತಾರೆ. ಸೊ ಇನ್ ದಾಟ್ ಕೇಸ್ ಹನುಮಂತ್ ಅವರು ಸಿಕ್ಕಾಬಟ್ಟೆ ಲೈಕ್ ಅಂದ್ರೆ ಕ್ಲೆವರ್ ಆಗಿ ಆಡ್ತಾ ಇದಾರೆ ಅಂತ ಹೇಳ್ಬೋದು. ಅಂದ್ರೆ ಈಸ್ ವೆರಿ ಸ್ಟ್ರೈಟ್. ಅಂದ್ರೆ ಅವ್ರು ಸ್ಟ್ರಾಟಜಿ ಮಾಡ್ತಿಲ್ಲ ಅಥವಾ ಏನೋ ಒಂದು ಮೈಂಡ್ ಗೇಮ್ ಮಾಡ್ತಾ ಇಲ್ಲ, ಏನೂ ಇಲ್ಲ. ಅವ್ರಿಗೆ ಏನ್ ಕಾಣುತ್ತೋ ಅದನ್ನ ಥಟ್ ಅಂತ ಅಲ್ಲಲ್ಲೇ ಹೇಳ್ತಾರೆ. ಅದು ಫ್ರೆಂಡ್ ಆದ್ರೂ ಆಗಿರಬಹುದು, ಯಾರಾದ್ರೂ ಆಗಿರಬಹುದು. ಇನ್ ದಟ್ ವೇ ಈಸ್ ವೆರಿ ಬ್ರಿಲಿಯಂಟ್ ಹನುಮಂತ ಅವರು. ಇದನ್ನ ಹೊರತುಪಡಿಸಿದ್ರೆ ನೆಕ್ಸ್ಟ್ ಟೀಮ್ ಡಿವಿಷನ್ ಆಗುತ್ತೆ ಈ ವಾರದ ಒಂದು ಟಾಸ್ಕ್ ಗಳನ್ನ ಆಡೋದಕ್ಕೆ. ಟೀಮ್ ಡಿವಿಷನ್ ಚೆನ್ನಾಗಾಯ್ತು. ಗೌತಮಿ ಅವರು ಆಟೋಮೆಟಿಕ್ ಆಗಿ ಒಂದು ಟೀಮ್ ನ ಕ್ಯಾಪ್ಟನ್ ಆಗ್ತಾರೆ. ಬಿಕಾಸ್ ಸಿನ್ಸ್ ಶಿ ಇಸ್ ದ ಕ್ಯಾಪ್ಟನ್ ಆಫ್ ದ ಹೌಸ್. ಇನ್ನೊಂದು ಟೀಮ್ಗೆ ಹನುಮಂತ ಅವರು ಸೆಲೆಕ್ಟ್ ಆಗ್ತಾರೆ. ಅದನ್ನು ಕೂಡ ಮನೆಯವರೇ ಕಂಟೆಸ್ಟೆಂಟ್ಸ್ ಗಳ ಸೆಲೆಕ್ಟ್ ಮಾಡುವಂತದ್ದು. ಹನುಮಂತ ಅವರ ಟೀಮ್ಗೆ ಜವಾರಿ ಮಂದಿ ಅಂತ ಹೆಸರಿಟ್ಕೊಳ್ತಾರೆ. ಗೌತಮಿ ಅವರ ಟೀಮ್ಗೆ 11ರ ಅಬ್ಬರ ಅನ್ನುವಂತಹ ಹೆಸರಿಟ್ಕೊಳ್ತಾರೆ. ಇಲ್ಲಿ ಒಂದು ಚೇಂಜಸ್ ಆಗಿದ್ದೇನು ಅಂತಂದ್ರೆ, ಗೌತಮಿ ಅವರ ಟೀಮ್ ಅಲ್ಲಿ ಈಗ ಮಂಜು ಅವರು ಇದ್ದಾರೆ, ಮೋಕ್ಷಿತಾ ಅವರು ಇದ್ದಾರೆ. ಅಂದ್ರೆ ಯಾರು ಹಳೆ ಫ್ರೆಂಡ್ಸ್ ಗಳು ಇವಾಗ ಮತ್ತೆ ಒಂದಾಗಿದ್ದಾರೆ. ಸೊ ಅದೊಂದ್ ರೀತಿ ನೋಡ್ಲಿಕ್ಕೆ ಚೆನ್ನಾಗಿತ್ತು. ಈಗ ಮೋಕ್ಷಿತಾ ಅವರು ಗೌತಮಿ ಅವರನ್ನ ಯಾಕೆ ಚೂಸ್ ಮಾಡಿದ್ರು ಅಂತ ಹೇಳಿದ್ರೆ, ಲೈಕ್ ಈಗೋ ಇಟ್ಕೊಂಡು ಆಡ್ತಾರೆ ಅಂತ ಲಾಸ್ಟ್ ವೀಕ್ ಅಲ್ಲೆಲ್ಲ ಅವ್ರ ಮೇಲೆ ಸಿಕ್ಕಾಪಟ್ಟೆ ಕಂಪ್ಲೇಂಟ್ಸ್ ಇತ್ತಲ್ಲ. ಈಗ ಈಗೋ ಬಿಟ್ಟು ಆಟವನ್ನ ನಾನು ಆಡ್ತೀನಿ, ಇವಾಗ ಏನ್ ಹೇಳ್ತಾರೆ ನೋಡೋಣ ಅನ್ನೋ ಅರ್ಥದಲ್ಲಿ ಅವರು ಗೌತಮಿ ಜೊತೆಗೆ ಆಡೋದಕ್ಕೆ ತಯಾರಾಗಿದ್ರು. ಒಂದ್ ರೀತಿ ಈಗ ಒಳ್ಳೆ ವಿಚಾರನೆ. ಗೇಮ್ ಅಂತ ಬಂದಾಗ ಅವರು ಈಗೋನೆಲ್ಲ ಬದಿಗಿಟ್ಟು ಆಡ್ತಾ ಇರುವಂತದ್ದು. ಬಟ್ ಇಲ್ಲಿ ನೆಕ್ಸ್ಟ್ ಒಂದು ಟಾಸ್ಕ್ ಅಂತ ಬರುತ್ತೆ, ಡ್ರಮ್ ಅಂತ. ಅದಕ್ಕಿಂತ ಮೊದಲು ಗೌತಮಿ ಮತ್ತು ಮಂಜು ಅವರ ಮಧ್ಯೆ ಸಾಕಷ್ಟು ಕಾನ್ವರ್ಸೇಷನ್ ನಡೆಯುತ್ತೆ. ಅವರು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಗೌತಮಿ ಅವರು ಮಂಜು ಅವರೇ, ಬರೀ ನಿಮ್ ಡಿಸಿಷನ್ಸ್ ನನ್ನ ಮೇಲೆ ಹೇರೋದಕ್ಕೆ ಬರಬೇಡಿ, ಇದು ಯಾವಾಗ್ಲೂ ಹಿಂಗೆ ಬರ್ತಾ ಇದೆ. ಇನ್ಫ್ಯಾಕ್ಟ್ ಗೌತಮಿ ಅವ್ರ ತಲೆಯಲ್ಲಿ ಯಾವ ಮಟ್ಟಿಗೆ ಲೈಕ್ ಮೋಕ್ಷಿತಾ ಮತ್ತು ಮಂಜು ನಡುವಿನ ವೈಮನಸ್ಯ ನನ್ನ ಮೇಲೆ ಪ್ರಭಾವ ಬೀರ್ತಾ ಇದೆ ಅನ್ನೋದು ಎಷ್ಟರ ಮಟ್ಟಿಗೆ ತಲೆಯಲ್ಲಿದೆ ಅಂತಂದ್ರೆ, ನಿಮ್ಮಿಬ್ರು ಜಗಳದಲ್ಲಿ ನಾನು ಸುಮ್ಮನೆ ಸ್ಯಾಂಡ್ವಿಚ್ ಆಗ್ತಾ ಇದ್ದೀನಿ. ಅಲ್ಲಿ ನನ್ನ ಒಪಿನಿಯನ್ ಇರಲಿಲ್ಲ, ಅವ್ರ ಬಗ್ಗೆ ನಾನೇನು ನೆಗೆಟಿವ್ ಆಗಿ ಇದೇ ಮಾಡಿರ್ಲಿಲ್ಲ. ನಿಮ್ಮ ಒಪಿನಿಯನ್ ಜೊತೆಗೆ ನಾನು ಕೂಡಿಕೊಂಡು ಅದು ಅವರು ನನ್ನನ್ನ ನಾವಿಬ್ರು ಒಂದೇ ಅನ್ನೋ ತರ ನೋಡ್ತಾ ಇದ್ದಾರೆ. ಬಟ್ ನನ್ನ ಡಿಸಿಷನ್ಸ್ ಆಗಿರ್ಬಹುದು, ನನ್ನ ಥಿಂಕಿಂಗ್ ಆಗಿರ್ಬೋದು, ಅದೆಲ್ಲವೂ ಬೇರೆ. ಬಟ್ ಸ್ಟಿಲ್ ಇಡೀ ಮನೆ ನಮ್ಮಿಬ್ಬರನ್ನ ಒಂದು ಅಂತ ನೋಡುತ್ತೆ. ಆದ್ರೆ ಎಕ್ಸಾಕ್ಟ್ಲಿ ಏನಾಗ್ತಾ ಇದೆ ಅಂತಂದ್ರೆ, ನನ್ನ ಮೇಲೆ ನೀವು ಪ್ರಭಾವ ಬೀರ್ತಾ ಇದ್ದೀರಾ. ನಾನು ಅದನ್ನ ತಲೆಗೆ ತಗೊಂಡಿರ್ಲಿಲ್ಲ ಇಲ್ಲಿ ತನಕ. ನಾನು ಇವಾಗ ನನಗೆ ರಿಯಲೈಸೇಷನ್ ಆಗಿದೆ. ಬಟ್ ನಿಮ್ಮಿಬ್ಬರ ಒಂದು ಜಗಳದ ಕಾರಣಕ್ಕೆ ನಾನು ಸುಮ್ಮನೆ ಸ್ಯಾಂಡ್ವಿಚ್ ಆಗಿ ನನ್ನನ್ನು ಹೇಟ್ ಮಾಡೋ ತರ ಆಗಿದೆ ಮೋಕ್ಷಿತಾ ಅವರು. ಹಾಗಾಗಿ ನೀವು ನನ್ನ ಮೇಲೆ ಏನನ್ನು ಹೇರೋದಕ್ಕೆ ಬರಬೇಡಿ, ದಯವಿಟ್ಟು ಫ್ರೆಂಡ್ಶಿಪ್ ನಾನು ಆಚೆ ಇಟ್ಟಿದ್ದೀನಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಜೊತೆಗೆ ನಾನು ಕ್ಯಾಪ್ಟನ್ ಆಗಿರೋದ್ರಿಂದ ಈಗ ಮಧ್ಯೆ ಏನೇ ಮಾತಾಡೋಕೆ ಹೋದ್ರು ಕೂಡ ಮಂಜು ಅವರು ತಮ್ಮ ಬೇಸಿಕ್ ಆಗಿ ಜನರಲ್ ಆಗಿ ಏನಾದ್ರು ಒಪಿನಿಯನ್ ಕೊಡೋಕೆ ಹೋದ್ರು ಕೂಡ ಟಾಸ್ಕ್ ವಿಚಾರದಲ್ಲಿ ಈಗ ಅದೇನೋ ಗೌತಮಿ ಅವ್ರನ್ನ ಲೈಕ್ ಅಂದ್ರೆ ಓವರ್ಲ್ಯಾಪ್ ಮಾಡಿ ಡಿಸಿಷನ್ ಕೊಡ್ತಿದ್ದಾರೆ ಅಥವಾ ಅವ್ರದೇ ಆದಂತಹ ಒಂದು ಒಪಿನಿಯನ್ ಕೊಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಗೌತಮಿ ಅವರು ಇವಾಗ ಭಾವಿಸ್ತಾ ಇದ್ದಾರೆ. ಅದೆಷ್ಟು ಮಟ್ಟಿಗೆ ಜ್ಞಾನೋದಯ ಆಗಿದೆ ಅಂತಂದ್ರೆ ಗೌತಮಿ ಅವ್ರಿಗೆ, ಇದು ಜ್ಞಾನೋದಯ ಫಸ್ಟ್ ಇಂದಾನೇ ಆಗಿರ್ತಿದ್ರೆ ಪರವಾಗಿಲ್ಲ, ಇಟ್ಸ್ ಓಕೆ, ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಬೋದಿತ್ತು. ಬಟ್ ಈಗ ಹೇಳ್ತಾರೆ ಮಂಜು ಅವ್ರಿಗೆ, ನೀವು ಕ್ಯಾಪ್ಟನ್ ಆಗಿ ನಾನು ಏನೋ ಒಂದು ಡಿಸಿಷನ್ ತಗೊಂಡಿರ್ತೀನಿ, ನಾವು ಸೋಲ್ತೀವೋ ಗೆಲ್ತೀವೋ ಆ ಒಂದು ಡಿಸಿಷನ್ ಇಂದ ಅದು ನನ್ನ ಡಿಸಿಷನ್ ಆಗಿರುತ್ತೆ. ಸೊ ನನ್ನ ಆಟನ ಆಡೋದಕ್ಕೆ ಬಿಟ್ಬಿಡಿ, ನನ್ನ ಕ್ಯಾಪ್ಟನ್ಸಿಲಿ ನೀವು ಮೂಗ್ ತೂರಿಸ್ಬೇಡಿ ಅಂತ ಮಂಜು ಅವ್ರಿಗೆ ಇವಾಗ ಹೇಳ್ತಾ ಇದ್ದಾರೆ ಈ ವಾರದಲ್ಲಿ. ಬಟ್ ಮಂಜು ಅವ್ರ ಪಾಪ ಸುಮ್ಮನೆ ಕುತ್ಕೊಂಡು ಕೇಳಿಸ್ಕೊತಾ ಇದ್ರು, ಅದಕ್ಕೇನು ರಿಯಾಕ್ಟ್ ಮಾಡ್ತಾ ಇರ್ಲಿಲ್ಲ. ಅದು ಅವರ ಒಂದು ಪೇಷನ್ಸ್ ನ ಅಥವಾ ಫ್ರೆಂಡ್ಶಿಪ್ಗೆ ಕೊಡುವಂತಹ ಒಂದು ರೆಸ್ಪೆಕ್ಟ್ ನ ತೋರಿಸುತ್ತೆ. ಬಿಕಾಸ್ ಈಗ ಇಷ್ಟೆಲ್ಲ ಮಾತಾಡಿದ್ರಲ್ಲ ಮಂಜು ಅವ್ರ ಜೊತೆಗೆ ಗೌತಮಿ ಅವರು, ನೀವು ನನಗೆ ಸೈಡ್ ಲೈನ್ ಮಾಡ್ತಿದ್ದೀರಾ ಅಥವಾ ನಿಮ್ಮಿಂದ ಓವರ್ಲ್ಯಾಪ್ ಆಗ್ತಿದೆ ನನ್ನ ಒಪಿನಿಯನ್ಸ್ ಎಲ್ಲ, ನೀವು ಸುಮ್ಮನಿದ್ಬಿಡಿ ದಯವಿಟ್ಟು, ನಾನು ನಿಮ್ಮನ್ನು ದೂರ ಇಡ್ತಾ ಇದ್ದೀನಿ, ಆ ಥರ ಎಲ್ಲ ಸಿಕ್ಕಾಪಟ್ಟೆ ಮಾತಾಡಿದ್ರಲ್ಲ.
ಅದು ಅಲ್ಲದೆ ಜೋರಾಗಿ ಮಾತಾಡಿದ್ರು. 20 ಸಲ ಹೇಳ್ಬೇಕಾ ನಿಮ್ಗೆ ನನ್ನ ಆಟ ಆಡೋದಕ್ಕೆ ಬಿಟ್ಬಿಡಿ ಹಂಗೆ ಹಿಂಗೆ ಅಂತೆಲ್ಲ ಇದು ಮಾಡಿದ್ರು. ಇದೊಂದು ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಬೇರೆಯವರಿಗೆ ತೋರಿಸ್ಬೇಕು, ನಾನು ಫ್ರೆಂಡ್ಶಿಪ್ ಇಂದ ದೂರ ಉಳ್ಕೊಂಡಿದ್ದೀನಿ, ಆಟ ಮಾತ್ರ ಆಡ್ತಿದ್ದೀನಿ ಅನ್ನೋ ತರ ಕೂಡ ಇತ್ತು. ಜೊತೆಗೆ ಮಂಜು ಅವರಿಗೆ ಹೇಳಿದಂತಹ ಮಾತುಗಳು, ನೀವು ದೂರ ಇರಿ, ನಿಮ್ಮನ್ನ ದೂರ ಇಡ್ತಾ ಇದೀನಿ, ನಂಗೆ ಬೇಕಾಗಿಲ್ಲ ಫ್ರೆಂಡ್ಶಿಪ್. ಇಲ್ಲೆಲ್ಲೋ ಒಂದ್ ಕಡೆ ಮೋಕ್ಷಿತ ಅವ್ರು ಹೇಳ್ತಾ ಇದ್ರಲ್ಲ ಒಂದ್ ಲೈನು, ಬರೀ ನಿಮ್ದೇ ಇರುತ್ತೆ, ನಿಮ್ದೇ ಕೇಳಿಸ್ತಿರುತ್ತೆ ಮಾತು ಅನ್ನೋದು. ಆದ್ರೆ ನಮ್ಮಿಬ್ರ ವಿಷಯಕ್ಕೆ ಬಂದಾಗ ಕೂಡ ಮಂಜು ಅವ್ರದೇ ಮಾತು, ನಿಮ್ ಮಾತೇ ಕೇಳಿಸ್ತಿರುತ್ತೆ, ನನ್ ಮಾತನ್ನ ಕೇಳೋದೇ ಇಲ್ಲ ನೀವು, ಹಂಗೇನೆ ನನಗೆ ಅನ್ನಿಸ್ತಾ ಇದೆ, ಮೋಕ್ಷಿತ ಅವ್ರು ಹೇಳಿದ್ದೆ ಸರಿ ಅಂತ ಇವಾಗ ಅನ್ನಿಸ್ತಾ ಇದೆ ಅಂತ ಈಗ ಜ್ಞಾನೋದಯ ಆದ ರೀತಿಯಲ್ಲಿ ಗೌತಮಿ ಅವರು ಹೇಳ್ತಿದ್ದಾರೆ. ಗೌತಮಿ ಅವರೇ, ಈ ಜ್ಞಾನೋದಯ ನಿಮಗೆ ಮಂಜು ಅವರು ಕ್ಯಾಪ್ಟನ್ ಆಗಿದ್ದಾಗ, ಆ ಒಂದು ರಾಜರ ಟಾಸ್ಕ್ ಬಂದಿದ್ದಾಗ, ಆ ಟೈಮಲ್ಲಿ ಮಂಜು ಅವರು ಕೂಡ ಕ್ಯಾಪ್ಟನ್, ಅವ್ರದೇ ಆದಂತಹ ಒಂದು ಇಂಡಿವಿಜುವಲ್ ಐಡೆಂಟಿಟಿ ಇರುತ್ತೆ. ಆಸ್ ಎ ಕ್ಯಾಪ್ಟನ್ ಆಗಿ ನೀವೊಬ್ಬ ಬರೀ ಕಂಟೆಸ್ಟೆಂಟ್ ಆಗಿ ಅವ್ರು ಏನೇ ಹೇಳಿದ್ರು ಪಾಲಿಸಬೇಕು ಅನ್ನುವಂಥದ್ದು ಯಾಕೆ ನಿಮ್ಗೆ ಜ್ಞಾನೋದಯ ಆಗಿರ್ಲಿಲ್ಲ ಅವಾಗ? ಬಿಕಾಸ್ ಮಂಜು ಅವರು ರಾಜರಾಗಿ ನಿಮ್ಗೆ ಪ್ರಜೆಯಾಗಿ ಒಂದು ವಿಷಯವನ್ನ ಹೇಳ್ತಾರೆ, ಒಂದು ಇದನ್ನ ಕೊಟ್ಟಿರ್ತಾರೆ, ಏನಂತ, ನೀವು ಮೋಕ್ಷಿತ ಯುವರಾಣಿ ಮುಂದೆ ನೀವು ತಲೆ ತೆಗಿಸ್ಕೊಂಡು ನಡಿಬೇಕು ಅಂತ. ಅವಾಗ ನೀವೇನ್ ಮಾಡ್ತೀರಾ ಗೌತಮಿ ಅವರೇ? ಇಲ್ಲ, ನನ್ನ ಪರ್ಸನಾಲಿಟಿ ಇದಲ್ಲ, ನಾನು ಅವ್ರ ಮುಂದೆ ತಲೆ ತೆಗಿಸ್ಬಿಟ್ರೆ ನಾನು ಸೋತೆ ಅಂತ ಆಗೋಗುತ್ತೆ ಅಂತೆಲ್ಲ ನೀವು ಬಂದು ರಾಜನಿಗೆ ಒಂಥರ ವಾರ್ನಿಂಗ್ ಕೊಡೋ ರೀತಿಯಲ್ಲಿ ಮಾತಾಡ್ತೀರಾ ಕ್ಯಾಪ್ಟನ್ ರೂಮ್ ಒಳಗಡೆ ಬಂದ್ಬಿಟ್ಟು. ಅವಾಗ ಮಂಜು ಅವರು, ನೀನು ನಾನ್ ಕ್ಯಾಪ್ಟನ್, ಇವಾಗ ನನ್ನ ಮಾತಷ್ಟೇ ಕೇಳಬೇಕು, ನೀನ್ ಕಂಟೆಸ್ಟೆಂಟು, ನೀನ್ ಪ್ರಜೆ, ನೀನು ನನ್ನ ಒಂದು ಒಪಿನಿಯನ್ ನ ಓವರ್ಲ್ಯಾಪ್ ಮಾಡೋದಕ್ಕೆ ಬರಬೇಡ, ಸುಮ್ಮನೆ ನಿನ್ ಕೆಲಸ ನೋಡ್ಕೋ, ನಾನು ಇವಾಗ ತಲೆ ತೆಗ್ಸು ಅಂತ ಹೇಳಿದೀನಿ ಮೋಕ್ಷಿತ ಮುಂದೆ, ಯುವರಾಣಿ ಮುಂದೆ ತಲೆ ತೆಗ್ಸು ಅಷ್ಟೇ, ಬೇರೆ ಮಾತಾಡಬೇಡ ಅಂತ ಹೇಳಿರ್ತಿದ್ರೆ ಅವಾಗ ನಿಮಗೆ ಹೇಗೆ ಅನಿಸ್ತಾ ಇತ್ತು ಗೌತಮಿ ಅವರೇ? ಮೋಸ್ಟ್ಲಿ ಅವಾಗ್ಲೇ ನೀವು ರೆಬೆಲ್ ಆಗಿರ್ತಾ ಇದ್ರೇನೋ ಬಹುಶಃ ಮಂಜು ಅವ್ರ ಮೇಲೆ. ಮಂಜು ಬೀಂಗ್ ಕ್ಯಾಪ್ಟನ್, ನನಗೆ ಇದು ಮಾಡಕ್ ಬರ್ತಾರೆ, ಫ್ರೆಂಡ್ಶಿಪ್ ನ ದೂರ ಇಡ್ತಾ ಇದ್ದಾರೆ ಅಂತ. ಈಗ ನಿಮ್ಗೆ ಸಡನ್ ಆಗಿ ಸುದೀಪ್ ಅವರ ಲೈಕ್ ಎಪಿಸೋಡ್ ಗಳನ್ನ ಕುತ್ಕೊಂಡು ನೋಡುವಾಗ ಅಥವಾ ಪಂಚಾಯತಿ ಮಾಡಿದಾಗ ಜ್ಞಾನೋದಯ ಆಗಿ ಈಗ ಮಂಜು ಅವ್ರಿಗೆ ನೀವು ಈ ರೀತಿ ಧಮಕಿ ಹಾಕೋದು ಅಥವಾ ಅವ್ರನ್ನ ಪಾಪ ಎಮೋಷನಲಿ ಡೌನ್ ಮಾಡೋಕ್ಕಿಂತ ಕೆಲಸಗಳನ್ನ ಮಾಡ್ತಾ ಇದ್ದೀರಾ. ಅವಾಗ ಜ್ಞಾನೋದಯ ಆಗ್ಲಿಲ್ವಾ? ಆಗ ಮಂಜು ಒಬ್ಬ ಕ್ಯಾಪ್ಟನ್, ಮಂಜು ಒಬ್ಬ ರಾಜ, ನಾನು ಪ್ರಜೆ ಅಥವಾ ಕಂಟೆಸ್ಟೆಂಟ್ ಆಗಿ ಮಂಜು ಹೇಳೋದನ್ನ ಕೇಳಬೇಕು ಅಂತ ನಿಮಗೆ ಅನ್ಸ್ಲಿಲ್ವಾ? ಅವಾಗ ಮಂಜು ಅವರಿಗೆ ಒಂದು ಇಂಡಿಪೆಂಡೆಂಟ್ ಒಂದು ಒಪಿನಿಯನ್ ಇರುತ್ತೆ, ಅದನ್ನ ನಾನು ಓವರ್ಲ್ಯಾಪ್ ಮಾಡಬಾರ್ದು, ಅವ್ರ ರಾಜನ್ ಕೆಲ್ಸನ, ಅವ್ರ ಕ್ಯಾಪ್ಟನ್ ಕೆಲ್ಸನ ಮಾಡೋದಕ್ಕೆ ಬಿಡ್ಬೇಕು, ಅದಕ್ಕೆ ತಲೆ ಬಾಗ್ಬೇಕು ಅಂತ ಅನ್ಸಿರ್ಲಿಲ್ವಾ? ಅವಾಗ ನೀವು ಇಂಡಿವಿಜುವಲ್ ಕಂಟೆಸ್ಟೆಂಟ್, ನಿಮ್ದೊಂದು ಇಂಡಿವಿಜುವಾಲಿಟಿ ಇದೆ, ನೀವು ಇಂಡಿಪೆಂಡೆಂಟ್ ಆಗಿ ಹೊರ ಹೊಮ್ಮಬೇಕು ಅಥವಾ ತೋರಿಸ್ಕೋಬೇಕು ಅನ್ನುವಂಥದ್ದು ನಿಮ್ ತಲೆಗೆ ಬಂದಿರ್ಲಿಲ್ವಾ? ಹಾಗಾದ್ರೆ ಈಗ ಸಡನ್ ಆಗಿ ನಿಮ್ಮಲ್ಲಿ ಒಂದು ಜ್ಞಾನೋದಯ ಆಗ್ಬಿಟ್ಟಿದೆ, ಜಾಗೃತರಾಗ್ಬಿಟ್ಟಿದ್ದೀರಾ, ನೀವು ಇಂಡಿವಿಜುವಲ್ ಐಡೆಂಟಿಟಿ ಅಂತ ನಿಮ್ದೇ ಆದಂತಹ ಇಂಡಿಪೆಂಡೆಂಟ್ ಆಟವನ್ನ ಆಡ್ಬೇಕು ಅಂತ ಈಗ ನಿಮ್ಗೆ ಅನ್ನಿಸ್ತಾ ಇದೆ. ಇದಕ್ಕೆಲ್ಲ ಮಂಜು ಅವರು ಏನೋ ಮಾತಾಡದೆ ಸುಮ್ಮನೆ ಆ ಫ್ರೆಂಡ್ಶಿಪ್ಗೆ ರೆಸ್ಪೆಕ್ಟ್ ಕುತ್ಕೊಂಡಿದ್ರಲ್ಲ, ಅದಕ್ಕೋಸ್ಕರ ನಿಮ್ದು ನಿನ್ನೆ ನಡೆದಿದೆ ಎಪಿಸೋಡ್ ಅಲ್ಲಿ. ಬಟ್ ಜನ ಎಲ್ಲದೂ ನೋಡ್ತಾ ಇರ್ತಾರೆ, ಅವ್ರಿಗೆ ಗೊತ್ತಾಗಿರುತ್ತೆ ಯಾರ್ಯಾರ ಮೈಂಡ್ ಸೆಟ್ ಯಾವ ರೀತಿ ಅಂತ. ಬಟ್ ಮಂಜು ಎಷ್ಟು ಸ್ಟ್ರಾಂಗ್ ಅನ್ನೋದು ಕೂಡ ಜನಗಳಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಮಂಜು ಅವರು ಅವರ ಒಂದು ಕಾಂಟ್ರಿಬ್ಯೂಷನ್ ನೀವು ಇಷ್ಟು ವಾರದ ತನಕ ಬರೋದ್ರ ನಿಟ್ಟಿನಲ್ಲಿ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದು ಕೂಡ ಜನ ನೋಡಿರ್ತಾರೆ. ಇನ್ಫ್ಯಾಕ್ಟ್ ಇಲ್ಲಿ ನಾನು ಯಾರು ಕೂಡ ಮನೆ ಒಳಗಡೆ ಇಂಡಿವಿಜುವಲ್ ಆಗಿ ಆಡ್ಬೇಕು, ಅದೇ ಬಿಗ್ ಬಾಸ್ ಮನೆ. ಇಲ್ಲಿ ನಾನು ಮಂಜು ಮತ್ತೆ ಗೌತಮಿ ಅವ್ರ ವಿಚಾರಕ್ಕೆ ಮಾತ್ರ ಗೌತಮಿ ಅವ್ರನ್ನ ನಾನು ಪಾಯಿಂಟ್ ಔಟ್ ಮಾಡಿ ಹೇಳ್ತಾ ಇಲ್ಲ. ಇನ್ಫ್ಯಾಕ್ಟ್ ಇದೇ ಜಾಗದಲ್ಲಿ ಫಾರ್ ಎಕ್ಸಾಂಪಲ್ ಐಶ್ವರ್ಯ ಕ್ಯಾಪ್ಟನ್ ಆಗಿರ್ತಾರೆ, ಶಿಶಿರ್ ಅವರ ಮಾತುಗಳನ್ನ ಅವ್ರು ಕೇಳ್ತಾರೆ, ತಗೊಳ್ತಾರೆ. ಶಿಶಿರ್ ಅವ್ರು ಏನ್ ಹೇಳ್ತಾರೋ ಅದನ್ನ ಮಾಡೇ ಮಾಡ್ತಾರೆ. ಭವ್ಯ ಅವ್ರ ಕ್ಯಾಪ್ಟನ್ ಆಗಿದ್ದಾಗಲೂ ಆಕ್ಚುಲಿ ತ್ರಿವಿಕ್ರಮ್ ಕ್ಯಾಪ್ಟನ್ಸಿ ತರಾನೇ ಇತ್ತು. ಸೊ ಇದು ಫಸ್ಟ್ ಆಫ್ ಆಲ್ ಎಲ್ಲ ಈಗ ಬರೀ ಮಂಜು ಗೌತಮಿ ವಿಷಯದಲ್ಲಿ ಮಾತ್ರ ಇದು ಚೇಂಜಸ್ ಆಗಬಾರ್ದು, ಅವರಿಬ್ಬರ ಮಧ್ಯೆ ಫ್ರೆಂಡ್ಶಿಪ್ ಬ್ರೇಕ್ ಆಗ್ತಾ ಇದೆಯಲ್ಲ, ಇದು ಎಲ್ಲರ ವಿಷಯದಲ್ಲೂ ಆಗ್ಬೇಕು. ಬಟ್ ಆದ್ರೆ ಗೌತಮಿ ಅವರು ಅವ್ರೊಂದ್ ಮಾತು ಹೇಳ್ತಾರೆ ಕ್ಯಾಪ್ಟನ್ ಆದಾಗ, ಅಂದ್ರೆ ನಡೆದು ಬಂದ ದಾರಿಯನ್ನ, ನಮ್ಮನ್ನ ಮೆಟ್ಲು ತರ ನಮ್ಮನ್ನ ಅಂದ್ರೆ ಬೆಳೆಸಿದವ್ರನ್ನ ಮರಿಬಾರ್ದು ಅಂತ. ಎಲ್ಲಿ ಮರ್ತು ಬಿಟ್ರಿ ಇವಾಗ ಗೌತಮಿ ಅವರೇ? ಆ ಒಂದು ಮಾತಿಗೆ ಅರ್ಥನೇ ಇಲ್ಲ ಅಲ್ವಾ? ಸೊ ಮಂಜು ಅವರು ಈಗ ತಮ್ಮ ಪೊಟೆನ್ಶಿಯಲ್ ಅನ್ನ ಅರ್ಥ ಮಾಡ್ಕೊಂಡು ಇದು ಯಾವ್ದ್ರಿಂದ ಧೃತಿಗೆಡದೆ ಅವ್ರು ಆಡೋದಕ್ಕೆ ಶುರು ಮಾಡ್ಬೇಕಷ್ಟೇನೆ, ಇನ್ನೇನಿಲ್ಲ. ಈಸ್ ಆಲ್ರೆಡಿ ಇಂಡಿವಿಜುವಲಿ ಹಿ ಇಸ್ ಪೊಟೆಂಟ್ ಆಸ್ ಅ ಬಿಗ್ ಬಾಸ್ ಕಂಟೆಸ್ಟೆಂಟ್. ಅವ್ರು ಅದನ್ನ ಅರ್ಥ ಮಾಡ್ಕೊಂಡು ಈ ಯಾವ್ದಾರ ಒಂದು ಈ ಫ್ರೆಂಡ್ಶಿಪ್ ಅಥವಾ ಇನ್ನೊಂದು ಬೇರೆ ಮತ್ತೊಂದು ವಿಷಯಕ್ಕೆ ತಲೆ ಕೆಡಿಸ್ಕೊಳ್ದೇನೆ, ಎಮೋಷನಲಿ ಲೋ ಆಗ್ದೇನೆ ಅವ್ರ ಆಟವನ್ನ ಅವ್ರು ಆಡಿದ್ರೆ ಸಾಕು. ಅವರು ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಗೇಮಲ್ಲಿ ಆಗಿರ್ಬೋದು, ಯಾವ ರೀತಿ ಆಟ ಆಡ್ತಾರೆ ಅನ್ನೋದನ್ನ ಜನ ಈಗಾಗಲೇ ನೋಡಿದ್ದಾರೆ. ಇನ್ನು ಟಾಸ್ಕ್ ವಿಚಾರ ಅಂತ ಬರುತ್ತೆ ನೆಕ್ಸ್ಟ್, ಡ್ರಮ್ ಆರೋ ಡ್ರಮ್ ಅಂತ. ಆ ಟಾಸ್ಕ್ ವಿಚಾರದಲ್ಲೂ ಅಷ್ಟೇ ಮಂಜು ಮತ್ತೆ ಗೌತಮಿ ಮೋಕ್ಷಿತ್ ಅವರು ಒಟ್ಟಿಗೆ ಆಡ್ತಾರೆ, ಈ ಕಡೆ ಧನರಾಜ್ ಮತ್ತು ಚೈತ್ರ ಒಟ್ಟಿಗೆ ಆಡ್ತಾರೆ, ಈ ಕಡೆ ಈ ಟೀಮ್ ಇಂದ ರಜತ್ ಅವರ ಉಸ್ತುವಾರಿ ಮಾಡಿರ್ತಾರಲ್ಲ ಹನುಮಂತ ಅವ್ರ ಟೀಮಿಂದ ಭವ್ಯ ಚೆನ್ನಾಗಿ ಆಡ್ತಾರೆ. ಭವ್ಯ ಮತ್ತೆ ಗೋಲ್ಡ್ ಸುರೇಶ್ ಆಟ ಆಡ್ತಾರೆ. ಐಶ್ವರ್ಯ ಮತ್ತೆ ಶಿಶಿರ್ ಅವ್ರು ಚೆನ್ನಾಗಿ ಆಟ ಆಡ್ತಾರೆ. ಭವ್ಯ ಅವರು ಸಖತ್ತಾಗಿತ್ತು ಗೇಮು, ಅದ್ರ ಬಗ್ಗೆ ಮಾತಾಡಂಗೆ ಇಲ್ಲ, ಸಖತ್ತಾಗಿ ಆಡಿದ್ರು. ಬಟ್ ಅಗೇನ್ ರಜತ್ ಅವ್ರ ಮೈಂಡ್ ಅಲ್ಲಿ ನಾನು ಉಸ್ತುವಾರಿ ಆಗಿದ್ದೀನಿ, ನಾನು ಗೆಲ್ಲಬೇಕು ಅನ್ನೋದೇ, ನಮ್ಮ ಟೀಮ್ನ ಗೆಲ್ಲಿಸ್ಬೇಕು ಅನ್ನೋದೇ ಇತ್ತು. ಸಾಕಷ್ಟು ಕನ್ಫ್ಯೂಷನ್ ಆಯ್ತು. ಇದರಿಂದ ತ್ರಿವಿಕ್ರಮ್ ಮತ್ತು ರಜತ್ ನಡುವೆ ಸಾಕಷ್ಟು ಮಾತಿನ ಚಕಮಕಿ ಆಯ್ತು. ಇನ್ಫ್ಯಾಕ್ಟ್ ಮಂಜು ಅವರ ವಿಚಾರದಲ್ಲೂ ಕೂಡ ಮಂಜು ಅವರು ಸಖತ್ ಮಾತಾಡಿದ್ರು. ಬಿಕಾಸ್ ಅಲ್ಲಿ ಕನ್ಫ್ಯೂಷನ್ ಇತ್ತು. ಬಿಕಾಸ್ ಎಲ್ಲದಕ್ಕೂ ಸುಮ್ಮನೆ ಫೌಲ್ ಕೊಡ್ತಾ ಇದ್ರು. ಯಾವ ವಿಚಾರಕ್ಕೆ ಫೌಲ್ ಕೊಡಬೇಕು ಅನ್ನೋದನ್ನ ಉಸ್ತುವಾರಿಗಳು ತ್ರಿವಿಕ್ರಮ್ ಮತ್ತು ರಜತ್ ಮೊದಲೇ ಮಾತಾಡ್ಕೊಂಡಿರ್ಲಿಲ್ಲ. ಹಾಗಾಗಿ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಆಯ್ತು. ಅದನ್ನ ಕ್ವಶನ್ ಮಾಡ್ಲಿಕ್ಕೆ ಮಂಜು ಹೋಗುವಾಗ ಅದನ್ನು ಕೂಡ ಗೌತಮಿ ಅವರು ಸ್ವಲ್ಪ ತಡೆದು ನಿಲ್ಸಿದ್ರು. ನಾವಿಲ್ಲಿ ಮಾತಾಡ್ತಾ ಇದ್ದೀವಿ, ನೀವು ಸುಮ್ಮನೆ ಇರಬೇಕು ಹಂಗೆ ಹಿಂಗೆ ಅಂತ. ಆ ಟೈಮಲ್ಲಿ ಮಂಜು ಅವರು ಓವರ್ಲ್ಯಾಪ್ ಆಗಿ ಗೇಮ್ನ ವಿಷಯಕ್ಕೆ ಮಾತಾಡ್ತಾ ಇದ್ದದನ್ನ ಕೂಡ
ಗೌತಮಿ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಅಂದ್ರೆ ಈ ವೀಕಲ್ ಟಾಸ್ಕ್ ಯಾವ ತರ ಡಿಸೈನ್ ಮಾಡಿದ್ರೆ ನಿಮ್ಗೆ ಗೊತ್ತು. ಈ ಒಂದು ಟೀಮ್ ಅಲ್ಲಿ ಯಾವ್ದೋ ಒಂದು ಕೊಟ್ಟಿದ್ದ ಟಾಸ್ಕ್ ಅನ್ನ ಯಾರಾದ್ರೂ ಸೋತ ತಂಡದಿಂದ ಒಬ್ಬರನ್ನ ಆ ತಂಡದ ಕ್ಯಾಪ್ಟನ್ಸಿ ಒಂದು ಟಾಸ್ಕ್ ಇಂದ ಹೊರಗೆ ತೆಗಿಬೇಕು. ಈ ಕಡೆ ಗೆದ್ದ ತಂಡದಿಂದ ಒಬ್ಬರನ್ನ ಅಂದ್ರೆ ಆ ಕ್ಯಾಪ್ಟನ್ಸಿ ಆಟಕ್ಕೆ ಸೇರಿಸ್ಕೋಬೇಕು. ಹನುಮಂತ ಅವರು ಗೆದ್ದ ತಂಡ, ಹಾಗಾಗಿ ಅವ್ರು ಭವ್ಯ ಅವ್ರನ್ನ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಸೇರ್ಕೊಳ್ತಾರೆ, ವಿಚ್ ಇಸ್ ವೆರಿ ಡಿಸರ್ವಿಂಗ್. ಈ ಕಡೆ ಗೌತಮಿ ಅವರು ಯಾವ್ದಾವ್ದೋ ರೀಸನ್ ಅಂದ್ರೆ ಕ್ಯಾಪ್ಟನ್ ಆಗಿರುವವನಿಗೆ ಬೇರೆಯವ್ರ ಮಾತುಗಳನ್ನ ಕೇಳಿಸಿಕೊಳ್ಳುವಂತಹ ಅರ್ಹತೆ ಇರಬೇಕು ಅನ್ನುವಂತಹ ಒಂದು ರೀಸನ್ ಕೊಟ್ಟು ದಿಸ್ ವಾಸ್ ವೆರಿ ಪರ್ಸನಲ್. ಆಕ್ಚುಲಿ ದಿಸ್ ವಾಸ್ ವೆರಿ ಪರ್ಸನಲ್. ಅವರಿಗೆ ಪೊಟೆನ್ಷಿಯಲ್ ಇತ್ತು. ಪೊಟೆನ್ಷಿಯಲ್ ವಿಚಾರವನ್ನ ತಲೆಲಿಟ್ಕೊಳ್ತೇನೆ. ಕ್ಯಾಪ್ಟನ್ ಆದವ್ರಿಗೆ ಹೆಂಗಿರ್ಬೇಕು, ಕ್ಯಾಪ್ಟನ್ ಆಗೋರಿಗೆ ಬೇರೆಯವ್ರು ಹೇಳಿದ್ದನ್ನ ಕೇಳುವಂತಹ ಒಂದು ಇದಿರಬೇಕು. ಆ ತರದ ಒಂದು ಪೇಷನ್ಸ್ ಇಲ್ಲ ಅನ್ನೋ ಕಾರಣವನ್ನ ಕೊಟ್ಟು ಅವರನ್ನ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಹೊರಗಿಡ್ತಾರೆ. ಮಂಜು ಅವರು ಅದಕ್ಕೂ ರಿಯಾಕ್ಟ್ ಮಾಡಿಲ್ಲ. ಇನ್ನು ಇವತ್ತಿನ ಪ್ರೋಮೋ ಪ್ರಕಾರ ನೋಡೋದಾದ್ರೆ ಚೈತ್ರ ಅವರನ್ನು ಕೂಡ ಗೌತಮಿ ಅವರು ಹೊರಗಡೆ ಇಟ್ಟಿದ್ದಾರೆ. ಅಂದ್ರೆ ಎರಡನೇ ಟಾಸ್ಕ್ ಅನ್ನು ಕೂಡ ಈ 11ರ ಇವರಿದಾರಲ್ಲ ಟೀಮ್ ಇದೆಯಲ್ಲ, ನಮ್ಮ ಗೌತಮಿಯವರು ಟೀಮ್ ಅವರೇ ಸೋತಿದ್ದಾರೆ. ಸೊ ಬಹುಶಃ ಈ ವಾರದ ಟಾಸ್ಕ್ ಗಳಲ್ಲಿ ಗೌತಮಿಯವರ ಟೀಮೇ ಸೋಲುತ್ತೆ ಅಂತ ಅನ್ಸುತ್ತೆ. ಅವರ ಟೀಮ್ ನಿಂದಾನೆ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಹೊರ ಉಳಿಯುವಂತಹ ಚಾನ್ಸಸ್ ಕಂಟೆಸ್ಟೆಂಟ್ಸ್ ಗಳು ಜಾಸ್ತಿ ಇರುತ್ತೆ. ಈಗ ಎರಡನೇದಾಗಿ ಚೈತ್ರ ಅವರನ್ನ ತೆಗೆದಿದ್ದಾರೆ. ಚೈತ್ರ ಅವ್ರದ್ದು ಮತ್ತೆ ಕಿರಿಕಿರಿ ಪಿರಿ ಶುರುವಾಗಿದೆ, ಗೊತ್ತಲ್ಲ ನಿಮ್ಗೆ. ಅವರು ಆಟ ಆಡಿಲ್ಲ, ನಾನು ಆಡ್ತಿದ್ದೆ, ನಂಗೆ ಉಸ್ತುವಾರಿ ಕೊಡ್ತಾ ಇದ್ರು, ಅದು ಇದು ರೀಸನ್ಸ್ ಕೊಡ್ತಾ ಇರ್ತಾರೆ. ಬಟ್ ಅಪಾರ್ಟ್ ಫ್ರಮ್ ಆಲ್ ದ್ಯಾಟ್, ಮಂಜು ಬೀಯಿಂಗ್ ಅ ಪೊಟೆಂಟ್ ಕಂಟೆಸ್ಟೆಂಟ್, ಅವ್ರ ಪಾಡಿಗೆ ಆಡೋದನ್ನ ಅವರು ಈಗ ಪ್ರಾಕ್ಟೀಸ್ ಮಾಡ್ಕೋಬೇಕು. ಅವ್ರು ಆಟ ಆಡ್ಬೇಕಷ್ಟೇ ತಮ್ಮ ಇಂಡಿವಿಜುವಲ್ ಆಗಿ. ಆಫ್ಟರ್ ಆಲ್ ದಿಸ್ ಅವ್ರ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಹೊರಗಡೆ ತಂದ್ಮೇಲೆ ಕೂಡ ಮಂಜು ಅವರು ಇದನ್ನ ಜೋಕರ್ ತರ ಒಂದು ವೇಷ ಎಲ್ಲ ಮಾಡ್ಕೊಂಡು ಎಂಟರ್ಟೈನ್ ಮಾಡುವಂತಹ ಪ್ರಯತ್ನ ಮಾಡೋರು. ಅಂದ್ರೆ ದಟ್ ಶೋಸ್ ಹೌ ಮಚ್ ಸ್ಟ್ರಾಂಗ್ ಈಸ್, ಅಂದ್ರೆ ಎಷ್ಟು ಮಟ್ಟಿಗೆ ಅವ್ರು ಸ್ಟ್ರಾಂಗ್ ಹೆಡೆಡ್ ಆಗಿದ್ದಾರೆ. ಒಂದೇನೋ ಈ ಮನೇಲಿ ಇದ್ದೀನಿ ಅಂತಂದ್ಮೇಲೆ ನಾನು ಯಾವ ರೀತಿ ಎಂಟರ್ಟೈನ್ ಮಾಡೋದು ಬೇಕು ಅನ್ನೋದನ್ನೇ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಬಿಗ್ ಬಾಸ್ಗೆ ಒಂದ್ ರೀತಿ ಹೇಳಿ ಮಾಡಿಸಿದಂತಹ ಕಂಟೆಸ್ಟೆಂಟ್ ಸಾಕಷ್ಟು ಜನ ಬೇರೆಯವರು ಇದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಅವ್ರದೇ ಆದಂತಹ ಪಾಸಿಟಿವ್ ಸೈಡ್ ನ ತೋರಿಸಿದ್ದಾರೆ. ಮಂಜು ಮಾತ್ರ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಂತ ಹೇಳ್ತಾ ಇಲ್ಲ, ಬಟ್ ಅವ್ರದೇ ಆದಂತಹ ಒಂದು ಪೊಟೆನ್ಷಿಯಲ್ ಇದೆ ಅವ್ರಿಗೆ. ಅದನ್ನ ಅರ್ಥ ಮಾಡ್ಕೋಬೇಕು. ಫ್ರೆಂಡ್ಶಿಪ್ ನೆಲ್ಲ ಅವರು ಕೂಡ ದೂರ ಇಟ್ಟು ಅವ್ರ ಆಟವನ್ನ ಅವ್ರು ಫೋಕಸ್ ಮಾಡ್ಬೇಕು. ಸ್ನೇಹಿತರೆ, ಇದೆಲ್ಲದ್ರ ಬಗ್ಗೆ ನಿಮಗೇನ್ ಅನ್ಸುತ್ತೆ? ಗೌತಮಿ ಅವರು ಯೂಟರ್ನ್ ಹೊಡೆದಿದ್ದಾರೆ, ಒಳ್ಳೇದೇನೆ. ಆದ್ರೆ ಈ ರೀತಿ ಜ್ಞಾನೋದಯ ಅಥವಾ ಇದೆಲ್ಲ ಮೊದಲೇ ಆಗ್ಬೇಕಿತ್ತಲ್ವಾ, ಇದ್ಯಾಕೆ ಇವಾಗ ಆಯ್ತು ಅನ್ನೋದ್ರ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅನ್ನೋದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.